ಅರಿಶಿನ ಪೌಡರು, ಮೆಣಸಿನ ಪೌಡರು, ಏನೇನು ಪೌಡ್ರು ಗೊತ್ತಿಲ್ಲ ನನಗೆ. ಈ ಬೇಬಿ ಒಳಗೆ ಬಂದ ತಕ್ಷಣ ಅಯ್ಯೋ ಅಂತ ಎದ್ದಿತ್ಕೊಂಡ್ಬಿಟ್ಟೆ, ಜಾಂಡೀಸ್ 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 ಆಗಿದೆ ಬೇಬಿಗೆ ಅಂದರೆ. ಸ್ವಲ್ಪ ಕ್ಲೋಸಪ್ ಮಾಡಿ, ಕಮ್ ಕ್ಲೋಸರ್ ಆ್ಯಂಡ್ ಶೋ ಆನ್ ದ ಫೋರ್ ಹೆಡ್. ಎಲ್ಲೋ ಡರ್ಟಿ ಫೆಲೋ. ನಾನು ಏನು ರೀ ಜಾಂಡೀಸ್ ಆಗಿದೆ? ಇಲ್ಲ ಸರ್, ಅರಿಶಿನ ಪೌಡ್ರ್ ಹಚ್ಚಿದ್ವಿ ಸರ್, ಟರ್ಮರಿಕ್ ಪೌಡರ್ ಸರ್ ಅಂತ ಹೇಳಿದ್ರು. ಸೊ ಪ್ಲೀಸ್ ಮೈ ಡಿಯರ್ ಇನ್ನೋಸೆಂಟ್ ಲವ್ಲಿ ಪೇರೆಂಟ್ಸ್, ಟರ್ಮರಿಕ್ ಪೌಡ್ರ್ಗಳು 1 year ತನಕ ಹಚ್ಚಬೇಡಿ ಬೇಬೀಸ್ ಫೇಸ್ಗೆ, ಸ್ಕಿನ್ಗೆ, ಬಾಡಿಗೆ. ಬಿಕಾಸ್ ಕೆಮಿಕಲ್ಸ್ ಇರ್ತವೆ, ಡೈಸ್ ಇರ್ತದೆ, ಅದರಲ್ಲಿ ಇರಿಟೆಂಟ್ಸ್ ಇರ್ತದೆ, ಅದನ್ನ ಸ್ಕಿನ್ನಿನ ಡ್ಯಾಮೇಜ್ ಮಾಡುತ್ತೆ, ಪಿಗ್ಮೆಂಟೇಷನು ಮಾಡ್ಬೋದು, ರ್ಯಾಷಸ್ಸು ಕೊಡ್ಬೋದು. ನೀವು ಹರ್ಬಲ್ ರೆಮಿಡಿ, ಹೋಮ್ ರೆಮಿಡಿ ಅಂತ ಟ್ರೆಡಿಷನಲ್ ಆಗಿ ಮಾಡ್ತಿರ್ಬೋದು, ಬಟ್ ಎಲ್ಲದಕ್ಕೂ ಒಂದು ಏಜ್ ಇರುತ್ತೆ. ನಾನು ಹೇಳ್ತಿರ್ತೀನಿ ಅದು ಹಚ್ಬೇಡಿ, ಇದು ಹಚ್ಬೇಡಿ, ಅದು ತಿನ್ನಿಸ್ಬೇಡಿ ಅಂತ ಹೇಳ್ತಿರ್ತೀನಿ. ಏನಪ್ಪ ಈ ಡಾಕ್ಟ್ರು, ನಮ್ಮ ಅಜ್ಜಿ ಮುತ್ತಜ್ಜಿ ನಮ್ಮ ಒಡೆಯರು ಹೇಳೋಗಿದ್ದೆಲ್ಲ, ದೇರ್ ಈಸ್ ಎ ಏಜ್ ಫಾರ್ ಎವ್ರಿಥಿಂಗ್ ಅಂತ ಹೇಳೋದು. ನಾನೇನು ಹೇಳ್ತೀನಿ, ಮಾಡಲೇಬೇಡಿ. ಫ್ಯೂಚರಲ್ಲಿ ಆಫ್ಟರ್ 1 year 2 year 3 years ಆದಮೇಲೆ ಸ್ಕಿನ್ ಡೆವಲಪ್ ಆಗಿರುತ್ತೆ, ಇಂಪ್ರೂವ್ ಆಗಿರುತ್ತೆ, ದೆನ್ ಯು ಕ್ಯಾನ್ ಅಪ್ಲೈ. ಹುಟ್ಟಿದ ಮಗುಗೆ ಅದೇನೋ ಯಾರೋ ಬಿಸ್ಕೆಟ್ ಬ್ರ್ಯಾಂಡಿ ಕುಡಿಸಿದ್ರಂತೆ, ಇನ್ನೊಂದು ಯಾರೋ ಟರ್ಮೆರಿಕ್ ಹಾಕಿದ್ರಂತೆ, ಇನ್ನೊಬ್ಬರು ಯಾರೋ ಏನೋ ಒಂದು ದೊಡ್ಡ ಸ್ಪೆಷಲ್ ಆಯಿಲ್ ತಂದು ಉಜ್ಜು ಮಸಾಜ್ ಮಾಡಿ ರ್ಯಾಷಸ್ ತಂದಿದ್ದಾರಂತೆ, ಇನ್ನೊಬ್ಬರು ಬಿಸಿ ಬಿಸಿ ಸ್ಮೋಕಲ್ಲಿ ಇಟ್ಟು ಅಂತ ಮಾಡಿದಂತೆ, ಬರ್ನ್ ಮಾಡಿದಾರಂತೆ. ಸೊ ಡೋಂಟ್ ಡೂ ಆಲ್ ದ್ಯಾಟ್. ನೇಚರ್ ಇಸ್ ಬ್ಯೂಟಿಫುಲ್. ಬ್ರೆಸ್ಟ್ ಮಿಲ್ಕ್ ಸಿಗ್ತಾ ಇದೆ, ಎಲ್ಲ ಚೆನ್ನಾಗಿದ್ದೀರಾ, ಮಗುಗೆ ಚೆನ್ನಾಗಿರಕ್ಕೆ ಬಿಡಿ. ಸೊ ಟರ್ಮರಿಕ್ ಎಲ್ಲ ಹಚ್ಬೇಡಿ 1 year ತನಕ. ಎಲ್ಲರಿಗೂ ಹೇಳ್ರಿ, ಮಮ್ಮಿ ಡ್ಯಾಡಿ ನೋಡ್ತಾ ಇದ್ರೆ ನೀವು ಕುತ್ಕೊಂಡು ಸುಮ್ಮನೆ ಸ್ಕ್ರೋಲ್ ಮಾಡಿ ಕಳಿಸ್ರಿ ವಿಡಿಯೋ ಎಲ್ಲರಿಗೂ. ಟರ್ಮರಿಕ್ ಎಲ್ಲ ಅಲ್ಲಿ ಯಾರೋ ಹಚ್ತಾ ಇದ್ದಾರೆ ಟರ್ಮರಿಕ್, ಬೇಗ ಕಳಿಸಿ, ಫಾರ್ವರ್ಡ್ ಮಾಡಿ ವಿಡಿಯೋ. ಬಾಯ್.